ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನಾನ ಪೂಜೆ ಎಲ್ಲ ಆಯಿತು ಆ್ಯಂಡ್ ತಿಂಡಿ ಕೂಡ ತಿಂದೆ. ನಮ್ಮ ಮಮ್ಮಿ ರೊಟ್ಟಿ ಪಲ್ಯ ಕಳಿಸಿದ್ರು. ತುಂಬ ದಿನ ಒಂದು 2-3 ದಿವಸ ಆಯಿತು ಮಮ್ಮಿ ಬಂದಿಲ್ಲ. ಸೊ ಇವತ್ತು ಅಮ್ಮ ಬರ್ತೀನಿ ಅಂತ ಅಂದಿದ್ದಾರೆ ಅಮ್ಮಗೆ ಸ್ನಾನ ಮಾಡ್ಸೋಕ್ಕೆ. ಸೊ ಇವಾಗ ಮಯು ಇಲ್ಲಿ ಮಲಗಿದ್ದಾನೆ. ಹಾಯ್ ಮಡೆ, ಹಾಯ್ ಮಡೆ, ಹಾಯ್ ಮಾಡಪ್ಪಜ್ಜಿ, ಹಾಯ್ ಹಾಯ್ ಏನು. ಅಮ್ಮ ಕೂಡ ಇಲ್ಲಿದ್ದಾಳೆ. ಅಮ್ಮ ಅವಳು ಚಾಕ್ಲೇಟ್ ಕವರ್ ಇಟ್ಕೊಂಡು ಹಂಗೆ ಕಚ್ತಾ ಇದ್ದಾಳೆ. ನಾನು ಲಾಸ್ಟು ರಕ್ಷಾಬಂಧನ್ ವಿಡಿಯೋ ಹಾಕಿದ್ನಲ್ಲ, ಸೊ ಅದು ಕಾಪಿರೈಟ್ ಬಂದುಬಿಟ್ಟಿತ್ತು. ನಾನು ಅಪ್ಲೋಡ್ ಮಾಡಿದ್ದೆ, ಕಾಪಿರೈಟ್ ಬಂದುಬಿಟ್ಟಿತ್ತು. ಅದು ಏನಕ್ಕೆ ಅಂತ ಅಂದರೆ ನನಗೆ ಆ್ಯಕ್ಚುಲಿ ಕಾಪಿರೈಟ್ ಅಂದರೆ ಏನಂತಲೇ ಗೊತ್ತಿದ್ದಿಲ್ಲ. ಸೊ ನಾನು ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು. ಸೊ ಕಾಪಿರೈಟ್ ಅಂದರೆ ಕನ್ನಡ ಸಾಂಗಿಂದ ಏನಾದರೂ ಮ್ಯೂಸಿಕ್ ಹಾಕಿದರೆ ವಿಡಿಯೋ ಜೊತೆಗೆ ಆವಾಗ ಕಾಪಿರೈಟ್ಸ್ ಬರುತ್ತಂತೆ. ಸೊ ಅದಕ್ಕೆ ನಾನು ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಮತ್ತೆ ಎಡಿಟ್ ಮಾಡಿಕೊಂಡು ಆಮೇಲೆ ಇವತ್ತು ನೆನ್ನೆ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ನೋಡಿ, ತುಂಬ ಚೆನ್ನಾಗಿದೆ ರಕ್ಷಾಬಂಧನ್ ವಿಡಿಯೋ. ಆ್ಯಂಡ್ ನಮ್ಮಮ್ಮು ಮಯುಗೆ ರಾಖಿ ಕಟ್ಟಿದ್ದಾಳೆ ಅವ್ರ ಅಣ್ಣಂಗೆ. ಸೊ ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಇಷ್ಟ ಆಗುತ್ತೆ. ಇವತ್ತಿನ ವ್ಲಾಗಲ್ಲಿ ನಾನು ಇಬ್ಬರು ಮಕ್ಕಳನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀನಿ ನೋಡಿ. ಹೆಂಗೆ ಡ್ಯಾನ್ಸ್ ಮಾಡ್ತಾನೆ ಸುಬ್ಬ. ಇವತ್ತಿನ ವ್ಲಾಗಲ್ಲಿ ನಾನು ಯಾವ ರೀತಿ ಇಬ್ಬರೂ ಮೇಂಟೈನ್ ಮಾಡಬೇಕಲ್ವಾ, ಸೊ ಅದಕ್ಕೆ ಹೆಂಗಿರುತ್ತೆ ನನ್ನ ಇವತ್ತು ರುಟೀನ್ ಹೆಂಗಿರುತ್ತೆ ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ಬೇಗ ಬಂದು ಸೇರುತ್ತೆ. ಸೊ ದ್ಯಾಟ್ ಅವಾಗ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಅಯ್ಯೋ ಡ್ಯಾನ್ಸ್ ಮಾಡಮ್ಮ. ಅವನಿಗೆ ಇವಾಗ ಟ್ರೆಂಡಿಂಗಲ್ಲಿರೋ ಸಾಂಗ್ ಜೇನ ತುದಿಯೋಳೆ ನೀರ ಕಣ್ಣೋಳೆ, ಅದು ಸಾಂಗು ಟ್ರೆಂಡಿಂಗಲ್ಲಿದೆಯಲ್ಲ. ಸೊ ಅದು ಅವನಿಗೆ ತುಂಬಾ ಇಷ್ಟ. ಅದನ್ನು ಡ್ಯಾನ್ಸ್ ಮಾಡ್ತಾನೆ ನೋಡಿ. ಈಗ ಮಾಡಪ್ಪ. ಜೇನ ತುದಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇರಿದೋಳೆ ಜೀವ ಜಲ್ಲೆಂದಿದೆ, ಬೇರೆ ದಾರೇನು ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿಲ್ಲ ನನ್ನ ನಿಲ್ದಾಣ ನೀನೇ ಬೇಕೆಂದಿದೆ, ನಿಹಾರಿಕಾ ಆಕರ್ಷಿಕಾ ಅನಾಮಿಕಾ ಹೆಸರೇನೆ. ಸಾಕಂತ ಅವನು ಸ್ವಲ್ಪ ಸಾಂಗ್ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಒಂದು ವರ್ಡ್ನ ಹೇಳ್ತಾನೆ. ನಾನು ಅನಾಮಿಕಾ ಅಂತ ಹೇಳ್ತಾನೆ. ಹಂಗೆ ಸಾಂಗ್ನ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಇನ್ನೂ ಸ್ವಲ್ಪ ಅಷ್ಟೇ ಮಾತು ಬರ್ತಾ ಇರೋದು ಅವನಿಗೆ, ಫುಲ್ ಇನ್ನೂ ಬಂದಿಲ್ಲ. ಐ ಥಿಂಕ್ 3 ಇಯರ್ಸಿಗೆ ಫುಲ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹುಡುಗರಿಗೆ ಸ್ವಲ್ಪ ಲೇಟೇ ಮಾತು ಬರೋದು, ಕಾಲು ಬರೋದು. ಅವನಿಗೆ ಆ್ಯಕ್ಚುಲಿ 1 ವರ್ಷ ಆಗಿದ ಮೇಲೆ ಅವನಿಗೆ ಕಾಲು ನಡೆಯೋಕ್ಕೆ ನಡೆಯೋಕ್ಕೆ ಬಂದಿದ್ದು. ಸೊ ಹುಡುಗರಿಗೆ ಸ್ವಲ್ಪ ಲೇಟು, ಹುಡುಗಿರಿಗೆ ಸ್ವಲ್ಪ ಬೇಗ. ನಮ್ಮಮ್ಮ ಇದ್ದಾಳಲ್ಲ ತುಂಬ ಫಾರ್ವರ್ಡ್ ಇದ್ದಾಳೆ ಅವಳು. ಬೇಗನೆ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. 4 ತಿಂಗಳಲ್ಲೇ ಅವಳು ಉಲ್ಟಾ ತಿರುಗಿಬಿಟ್ಟಿದ್ಲು. 4 ತಿಂಗಳಿಂದನೇ ಉಲ್ಟಾ ತಿರುಗಿದ್ದಾಳೆ. ಇವಾಗ ಇನ್ನೂ ರೋಲ್ ಮಾಡ್ತಾಳೆ, ಬೆಡ್ ಮೇಲೆಲ್ಲ ರೋಲ್ ಮಾಡ್ತಾಳೆ. ರಾತ್ರಿ ಮಲ್ಕೊಂಡಾಗಂತೂ ಸಿಕ್ಕಾಪಟ್ಟೆ ನನಗೆ ಇರಿಟೇಟ್ ಮಾಡಿಬಿಡ್ತಾಳೆ. ಮಯ್ಯೋ ಅಪ್ಪ, ಇಬ್ಬರು ಮಕ್ಕಳು ನೋಡ್ಕೊಳೋದೈತಲ್ಲ ಸಿಕ್ಕಾಪಟ್ಟೆ ಕಷ್ಟ. ನಮ್ಮ ಮನೆಯವ್ರು ಇರೋ ತನಕ ಸ್ವಲ್ಪ ಈಸಿ ಅನ್ನಿಸ್ತಿದೆ, ಬಟ್ ಆದರೆ ಆಮೇಲೆ ಮತ್ತು ನನಗೆ ಕಷ್ಟ. ಆದರೆ ಇಬ್ಬರು ಅಷ್ಟೇ ತರಲೆ ನನ್ನ ಮಕ್ಕಳು ಇವರಿಬ್ಬರು. ಮಲಗಿಸಿದೆ. ಎಷ್ಟು ದೊಡ್ಡ ಟಾಸ್ಕ್ ಗೊತ್ತಾ ಇಬ್ಬರೂ ಮಲಗಿಸೋದು. ಯಪ್ಪ, ಫಸ್ಟ್ ಅವಳನ್ನು ಮಲಗಿಸಿ ಆಮೇಲೆ ಅವನನ್ನು ಮಲಗಿಸಿದೆ. ಅಮ್ಮ ಇಲ್ಲಿ ಮಲಗಿದ್ದಾಳೆ, ಮಯು ಇಲ್ಲಿ ಮಲಗಿದ್ದಾನೆ. ಇಬ್ಬರು ಮಲ್ಕೊಂಡಾದ್ಮೇಲೆ ಇವಾಗ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇವಾಗ ಸ್ವಲ್ಪ ಬಟ್ಟೆ ಇದ್ದವು, ಬಟ್ಟೆ ಮಡಿಸಿ ಎಲ್ಲ ಎತ್ತಿಟ್ಟು ಅಡುಗೆ ಏನು ಮಾಡಬೇಕು ಅಂತಂದೇಳಿ ಮಧ್ಯಾಹ್ನಕ್ಕೆ ಇವಾಗಲೇ ಅಡುಗೆ ಮಾಡ್ಕೊಂಬಿಡ್ತೀನಿ. ಯಾಕೆ ಅಂದರೆ ಇವರು ಎದ್ದರೆ ನನಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನನಗೆ ಅಡುಗೆ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೆ ಇವಾಗಲೇ ಅಡುಗೆ ಏನು ಬೇಕು ಅಂತ ಕೇಳಿಕೊಂಡು ನನ್ನ ಹಸ್ಬೆಂಡಿಗೆ ಕಾಲ್ ಮಾಡ್ತೀನಿ. ಇವಾಗ ಕೇಳಿ ಮಾಡ್ತೀನಿ. ಐ ಥಿಂಕ್ ಇವತ್ತು ನಾನ್ ವೆಜ್ ಮಾಡ್ಬೋದು. ಯಾಕೆಂದರೆ ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ನಾನ್ ವೆಜ್ ತರ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ
ನೋಡೋಣ ಏನು ಮಾಡೋದು ಅಂತಂದೇಳಿ. ಎಸ್, ನೀವು ಅನ್ಕೋಬೋದು ಯಾವಾಗಲೂ ಒಂದೇ ಥರ ಡ್ರೆಸ್ ಹಾಕ್ಕೋತಾ ಇರ್ತೀರಾ, ರಿಪೀಟೆಡ್ ಸೇಮ್ ಡ್ರೆಸ್ ಹಾಕ್ತೀರಾ, ಡಿಫ್ರೆಂಟ್ ಹಾಕಲ್ಲ ಅಂತಂದೇಳಿ ಅಂತ ಅನ್ಕೋಬೋದು. ಬಟ್ ಯಾಕೆ ಅಂತ ಅಂದರೆ, ನನಗೆ ನಾನಿವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾನು ಫೀಡ್ ಮಾಡಬೇಕಲ್ವಾ. ಸೊ ಅದಕ್ಕೆ ನನ್ನ ಹತ್ರ ಫೀಡಿಂಗ್ ಡ್ರೆಸ್ 4 to 5 ಏನೋ ಇಷ್ಟ ಇರೋದು. ನಾನು ಜಾಸ್ತಿ ತೊಗೊಳಕ್ಕೂ ಹೋಗಿಲ್ಲ, ಯಾಕೆಂದರೆ ಮುಂದೆ ಮತ್ತೆ ಸುಮ್ಮನೆ ನಾನು ಹಾಕ್ಕೊಳ್ಳೋದು ಇಲ್ಲ ಅಂತಂದೇಳಿ. ಸೊ ಇವಾಗ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಫೀಡಿಂಗ್ ಡ್ರೆಸ್ನೇ ಹಾಕ್ಕೊಳ್ಳೋದು. ಮನೇಲಿದ್ದರೆ, ಹೊರಗಡೆ ಹೋದರೆ ಫೀಡಿಂಗ್ ಡ್ರೆಸ್ನೇ ಹಾಕ್ಕೊಳ್ಳೋದು. ಯಾವಾಗಲಾದರೂ ಒಂದ್ಸರಿ ಅಷ್ಟೇ ನಾನು ಡಿಫ್ರೆಂಟ್ ಟೈಪ್ ಆಫ್ ಡ್ರೆಸ್ ಹಾಕ್ತೀನಿ. ಸೊ ಅದಕ್ಕೆ ನಾನು ರಿಪೀಟೆಡ್ ಇದೇ ಡ್ರೆಸ್ಸಸ್ನ ಹಾಕ್ಕೊಳ್ಳೋದು. ಸೊ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ. ತುಂಬ ಜನ ಮನಸ್ಸಲ್ಲಿ ಅಂದ್ಕೊತಾರೆ, ನನಗೂ ಅನಿಸುತ್ತೆ, ಯಾರನ್ನಾದ್ರೂ ನೋಡ್ತಾರೆ ರಿಪೀಟೆಡ್ ಹಾಕಿದರೆ. ಸೊ ಆವಾಗ ಅವ್ರದ್ದು ಸಿಚುವೇಶನ್ ಅರ್ಥ ಮಾಡ್ಕೋಬೇಕಲ್ವ. ಅದಕ್ಕೆ ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ, ಒಬ್ಬೊಬ್ರಿಗೆ ಅರ್ಥ ಆಗಲ್ಲ. ಸೊ ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ, ನಾನು ಫೀಡಿಂಗ್ ಮಾಡಿಸೋದ್ರಿಂದ ನಾನು ಫೀಡಿಂಗ್ ಡ್ರೆಸ್ನೇ ಹಾಕ್ಕೋಬೇಕು. ಆ್ಯಂಡ್ ಇದೆಲ್ಲ ಫೀಡಿಂಗ್ ಕುರ್ತೀಸ್ ನನ್ನ ಹತ್ರ ಇರೋದು. ಸೊ ಅದಕ್ಕೆ ನನ್ನ ಹತ್ರ 4 to 5 ಇಲ್ಲ 5 to 6 ಏನೋ ಇದೆ ಅಷ್ಟೇ. ಜಾಸ್ತಿ ಇಲ್ಲ, ಜಾಸ್ತಿ ತೊಗೊಳಕ್ಕೂ ಹೋಗಿಲ್ಲ ನಾನು, ಮತ್ತು ವೇಸ್ಟ್ ಆಗುತ್ತೆ ಅಂತಂದೇಳಿ ನಾನು ನೆಕ್ಸ್ಟ್ ಹಾಕ್ಕೊಳ್ಳೋದಿಲ್ಲ ಅಂತ. ಸೊ ಅದಕ್ಕೆ ಈ ಥರ ಡ್ರೆಸ್ನ ಹಾಕ್ಕೋತೀನಿ. ಮನೆಗೆ ಸಂಜೆ ಚಿಕನ್ನ ತೊಗೊಂಡು ಬಂದಿದ್ದರು ನನ್ನ ಹಸ್ಬೆಂಡು. ಅದನ್ನು ಸಾಂಬಾರು ಮಾಡೋಣ ಅಂತಂದೇಳಿ ಮಾಡಿಟ್ಬಿಟ್ಟೆ. ಅಮ್ಮು ಬೇರೆ ಮಲಗಿದ್ಲಲ್ಲ, ಸಂಜೆ ಅಷ್ಟೊತ್ತಿಗೆ ಬೇಗನೆ ಸಾಂಬಾರು ಮಾಡಿಕೊಂಡು ನೈಟ್ ಬೇಗ ಊಟ ಮಾಡ್ಕೊಂಡು ಮಲ್ಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಚಿಕನ್ ಸಾಂಬಾರು ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಮುಗೀತು, ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಓ ಮೈ ಗಾಡ್, ಫೋನ್ ಬಿದ್ದು ಹೋಯ್ತು. ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ, ಇನ್ನೇನು ಊಟ ಮಾಡೋದಷ್ಟೇ. ಅದಕ್ಕೆ ರೊಟ್ಟಿ ಇಲ್ಲಾಂದರೆ ಮುದ್ದೆ ಮಾಡ್ಕೊಳ್ಳೋದಷ್ಟೇ. ರೊಟ್ಟಿ ಇಲ್ಲ, ಮುದ್ದೆ ಮಾಡ್ಕೊತೀನಿ. ಹಿಟ್ಟು ಹಾಕ್ಸ್ಕೊಂಬರೋಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ಆ್ಯಂಡ್ ಎಸ್, ನಾನು ಮಧ್ಯಾಹ್ನದಿಂದ ತುಂಬಾ ಬ್ಯುಸಿಯಾಗಿಬಿಟ್ಟಿದ್ದೆ. ಯಾಕೆ ಅಂತಂದರೆ, ನಾನು ಬಟ್ಟೆ ತೊಳೆದು ಆಮೇಲೆ ನನ್ನ ಮಗಳನ್ನ ಸ್ನಾನ ಮಾಡಿಸಿ ಅದೆಲ್ಲ ಕ್ಲಿಪ್ಪಿಂಗ್ಸ್ ತೆಗೆಯೋಣ ಅಂತ ಅಂದರೆ ನನಗೆ ನಿಜವಾಗ್ಲೂ ಅಷ್ಟೊಂದು ಪೇಷನ್ಸ್ ಇದ್ದಿಲ್ಲ. ಯಾಕೆಂದರೆ ಮೈಯೂ ಕೂಡ ಇದ್ನಲ್ಲ. ಸೊ ಅದಕ್ಕೆ ಅವನೂ ನೋಡಿಕೊಂಡು ಮತ್ತು ವಿಡಿಯೋ ಎಲ್ಲ ಮಾಡೋಕ್ಕೋದ್ರಿಂದ ಸ್ಟ್ಯಾಂಡ್ ಇಟ್ಟರಂದರೆ ಅದನ್ನು ಬೀಳಿಸ್ಬಿಡ್ತಾನೆ ಅಂತಂದೇಳಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅವಳನ್ನ ಸ್ನಾನ ಮಾಡಿಸಿದ್ದಾಯ್ತು ಇವತ್ತು. ಆ್ಯಂಡ್ ಮಮ್ಮಿ ಕೂಡ ಬಂದಿದ್ದರು, ಅವರು ನೀರು ಹಾಕಿದ್ರು, ನಾನು ಸ್ನಾನ ಮಾಡಿಸಿದೆ. ಆ್ಯಂಡ್ ನಾನಿನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಇವಾಗ ಮತ್ತೆ ನಾನು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಕುತ್ಕೋತೀನಿ. ಫುಲ್ ಸುಸ್ತಾಗಿಬಿಟ್ಟಿದೆ ಇವತ್ತಂತೂ. ಒಂದೇ ದಿನ ಎಲ್ಲನೂ ಕೆಲಸ ಮಾಡೋಕ್ಕಂದರೆ ಸ್ನಾನ, ಬಟ್ಟೆ, ಅಡುಗೆ ಎಲ್ಲನೂ ಮಾಡಬೇಕಂದ್ರೆ ತುಂಬಾ ಸುಸ್ತಾಗ್ಬಿಡುತ್ತೆ. ಆ್ಯಂಡ್ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಯಾಕಿದ್ರೆ ಇವಾಗಲೇ ಸುಸ್ತಾಗ್ಬಿಟ್ಟಿದೆ, ನನಗೆ ನಿಜವಾಗ್ಲೂ ಆಗೋದಿಲ್ಲ. ಆ್ಯಂಡ್ ಎಸ್, ಅಮ್ಮನ ತೋರಿಸ್ತೀನಿ ತಡ್ರಿ, ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ಅಂತ. ಅಮ್ಮೋ ಇಲ್ಲಿ ನೋಡಿಲಿ. ಹಾಯ್. ಅಯ್ಯೋ 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 ಅಯ್ಯೋ, ಫುಲ್ ಸಾಹಸ ಮಾಡ್ತಿದ್ದಾಳೆ ಈ ಕಡೆ ಬರೋದಕ್ಕೆ. ಏನು ಬೇಕು ಕಂದ? ಅಮ್ಮನು ಚಿನ್ನಮ್ಮ, ಚಿನ್ನಿ ಅಮ್ಮು ಇಲ್ಲಿ ನೋಡಿಲಿ. ಅಮ್ಮ ಆಯ್ ಗೊಂಬೆ ಮರಿ ಬೀಳ್ತೀಯಮ್ಮ, ಬೀಳ್ತೀಯಮ್ಮ. ಆ ಕಡೆ ಹಿಂದೆ ಸರಿ. ಫುಲ್ ಫ್ರೆಶ್ ಅಪ್ ಆಗಿದ್ದಾಳೆ ಇವತ್ತು. ವಿಶ್ ಮಾಡಿದ್ರಿ? ಆರು ವಿಶ್ ಮಾಡಿಸಿದ್ ನಿಮ್ಗೆ? ವಿಶ್ ಮಾಡಿಸಿದ್ದಮ್ಮ. ಅಮ್ಮ ಬೀಳ್ತೀಯ ಅಮ್ಮ, ಕೂದಲು ಬಿಡಿ. ನನ್ನ ಕೂದಲೆಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ ಇವಳೆ. ಎಲ್ಲ ಕಿತ್ತಾಕಿರೋದು ಇವಳೆ, ನನ್ನ ಕೂದಲು. ಆ್ಯಂಡ್ ಇವಳು ಎಷ್ಟು ಕಿಲಾಡಿ ಗೊತ್ತಾ ಗೈಸ್? ಮಯ್ಯೂಗಿಂತ ಫುಲ್ ಕಿಲಾಡಿ ಇವಳು, ಅಲ್ವಾ? ನಿನ್ನ ಹೆಸರೇನು? ವಾಟ್ಸ್ ಯುವರ್ ನೇಮ್? ಹೆಸರೇ ನಿಂದು? ಅಯ್ಯೋ ನಾಚಿಕೆ. ಯಪ್ಪ, ಎಷ್ಟು ಒದ್ದಾಡ್ತಾಳೆ ಗೊತ್ತಾ ಗಾಯ್ಸ್ ಅವಳು. ಒಂದು ಹತ್ರ ನಿಲ್ಲಲ್ಲ, ಎತ್ಕೊಂಡ್ರೆ ಎಷ್ಟು ಸರಿ ಒದ್ದಾಡ್ತಾಳೆ ಗೊತ್ತಾ?
ತುಳಿತಾಳಂಗೆ, ತೊಡೆ ಎಲ್ಲ ನೋವಾಗ್ಬಿಡುತ್ತೆ, ಅಷ್ಟು ತುಳಿತಾಳಂಗೆ, ಒತ್ತುತ್ತಾಳೆ ಕೈಯಿಂದ ಹೊಡಿಯೋದು. ಇವಾಗಲೇ ಇಷ್ಟು ಮಾಡ್ತಾಳೆ, ಇನ್ನೂ 1.5 ವರ್ಷ ಅವ್ರ ಅಣ್ಣನ ವಯಸ್ಸಿಗೆ ಬಂದಾದಮೇಲೆ 2 ವರ್ಷ ಆದಮೇಲೆ ಇನ್ನೂ ಎಷ್ಟು ಮಾಡ್ತಾಳೋ ಗೊತ್ತಿಲ್ಲ ಅಲ್ವಾ ಅಲ್ವಾ. ನಾನು ಏನಿಲ್ಲ, ಮಂಚಕ್ಕೆ ಕಾಲಿಗೆ ಹಗ್ಗ ಕಟ್ಟಿ ಬಿಟ್ಬಿಡ್ತೀನಿ, ಎಲ್ಲೂ ಹೋಗ್ಲಿಲ್ಲ ಹಂಗೆ ಅಲ್ಲ. ಆಯಿತಾ ಆಯಿತಾ. ಏನು ಅರ್ಥ ಆಗುತ್ತೆ ನಿಂಗೆ? ನಾನು ಮಾತಾಡೋದು ಅರ್ಥ ಆಗುತ್ತಾ? ನಾನು ಮಾತಾಡೋದು ಅರ್ಥ ಆಗುತ್ತಾ ನಿಂಗೆ? ಏನು ಅರ್ಥ ಆಗುತ್ತೆ? ಪಪ್ಪ ಎಲ್ಲಿ? ಪಪ್ಪ ಎಲ್ಲಿ ಕಂದಮ್ಮ? ಪಪ್ಪ ಎಲ್ಲೇ? ಕ್ಯಾಮ್ರಾದಲ್ಲಿ ಅವ್ರ ಮಮ್ಮಿ ಕಾಣಿಸ್ತಿದೆ ಅಂತ ನೋಡ್ತಿದ್ದಾಳೆ, ಕ್ಯಾಮ್ರಾದಲ್ಲಿ ನನ್ನನ್ನು ನೋಡ್ತಾ ಇದ್ದಾಳೆ ಅವಳು ಫೋನಲ್ಲಿ ಅಲ್ವಾ. ನಾನು ಕಾಣಿಸ್ತಿದ್ದೀನಾ? ಮಮ್ಮಿ ಕಾಣಿಸ್ತಿದ್ದಾರಾ? ಹಾಯ್ ಮೇಡಮ್, ಹಾಯ್. ಕಾಲ್ ಬಂತು, ಬಟ್ ತುಂಬಾ ಇಂಟ್ರೆಸ್ಟ್ ಆಗಿ ನಾನು ಮಾತಾಡೋದೆಲ್ಲ ಅಬ್ಸರ್ವ್ ಮಾಡ್ತಿದ್ಲು. ಬಟ್ ಇವಾಗ ತೀಟೆ ಮಾಡ್ತಿದ್ದಾಳಮ್ಮ. ಏನು ಏನು ಬೇಕು ನಿಂಗೆ? ಏನು ಬೇಕು? ಏನು ಬೇಕು? ಏನು ಬೇಕು? ನಿಮ್ಮ ಮಮ್ಮಿ ಕಾಣಿಸ್ತಾ ಇದ್ದಾರಾ? ಯಾರದ್ದು? ನಿದ್ದೆ ಬಂದಿದ್ದಾನಾ? ಸ್ನಾನ ಮಾಡಿದ್ರು ಇನ್ನೂ ಆದರೂ ಮಲ್ಕೊಳಂಗಿಲ್ಲ, ಸ್ವಲ್ಪ ತಷ್ಟ ಮಲ್ಗಿದ್ದಾಳೆ, ಇವಾಗ ಇನ್ನೂ ಮಲ್ಕೊಳಂಗಿಲ್ಲ. ಹಾಯ್ ಗೈಸ್ ಏನು? ಹಾಯ್ ಗೈಸ್, ಹಾಯ್ ಗೈಸ್. ಮಾತಾಡು ಮಾತಾಡು. ಹಾಯ್ ಗೈಸ್. ಅಯ್ಯೋ ಅಯ್ಯೋ ಅಯ್ಯೋ. ಅಮ್ಮ ಅಮ್ಮ ಅಮ್ಮ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾಳೆ ಗೈಸ್ ಇವಳು ಅಲ್ವಾ. ನನಗೆ ಹೊಡಿತಾಳೆ. ಏನು ಅರ್ಥ ಆಗುತ್ತೆ? ಏನಕ್ಕೆ ನಗದು? ನಾನು ಕಾಮಿಡಿ ಮಾಡ್ತಿದ್ದೀನ ನಾನು? ಏನಕ್ಕೆ ನಗದು? ನಗುಮುಖದ ರಾಜಕುಮಾರಿ ಇವಳು. ನಗುಮುಖದ ರಾಜಕುಮಾರಿ ಅಲ್ವಾ ನೀನು? ಅಲ್ವಾ? ಅಯ್ಯ ಸಾಕು ಬಿಡುಕೊಂದು ದೃಷ್ಟಿ ಆಗುತ್ತಮ್ಮ. ಪ್ಲೀಸ್ ಯಾರೂ ದೃಷ್ಟಿ ಬಿಡಬೇಡಿ ಆಯಿತಾ. ಇದು ತುಂಬ ನಗುತ್ತಿದ್ದು, ಭಾಳ ಬಂದರೆ ಭಾಳ ನಗುತ್ತೆ, ಅದರಲ್ಲೂ ನಾನು ನೋಡಿ ಇನ್ನೂ ಜಾಸ್ತಿ ನಗ್ತಾಳೆ. ನಂಗೆ ಸುಸ್ತಾಗಿದೆ, ಇವಾಗ ಕಾಟ ಕೊಡೋಂಗಿಲ್ಲ ನನಗೆ. ಮಮ್ಮು ಊಟ ಮಾಡಿ ಹಂಗೆ ಮಲ್ಕೋಬೇಕು, ಗೊತ್ತಾಯ್ತಾ? ಆಯಿತಾ ಆಯಿತಾ. ಅಣ್ಣ ಬರ್ತಾನೆ ಇವಾಗ. ಮಯು ಬರ್ತಾನೆ, ಮಯುಗೆ ಊಟ ಮಾಡಿಸಿ ಅಣ್ಣನ ಜೊತೆ ಆಟ ಆಡಿ, ಅಣ್ಣ ಮಮ್ಮು ತಿಂದು ಪಚು ಮಾಡಿಸೋಣ ಆಯಿತಾ? ಆಯಿತಾ? ಓಕೆನಾ? ಬಾಯ್ ಬಾಯ್ ಹೇಳಿ, ಬಾಯ್ ಬಾಯ್. ಐ ಥಿಂಕ್ ನನಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದೆ ದಯವಿಟ್ಟು, ಓ ಮೈ ಗಾಡ್, ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಯಮ್ಮ ನೋಡಿ ಗೈಸ್ ಹೆಂಗೆ ಮಾಡ್ತಾರೆ ನಮ್ಮ ಕೂದಲೆಲ್ಲ ಹಿಡ್ಕೊಂಡು. ಬಿಡಮ್ಮ, ನಿಂಗೂ ಕೂದಲು ಉದ್ದ ಬೆಳೆಸ್ತೀನಿ ಆಯಿತಾ? ನೀನು ಕೂದಲು ಉದ್ದ ಬೆಳೆಸ್ಕೊಳಂತ ಆಯಿತಾ? ಆಯಿತಾ? ನಂದೆಲ್ಲ ಕಿತ್ತಾಕ್ಬೇಡ. ನಿನ್ನ ಕೂದಲಿಲ್ಲ ಅಂತ ನನ್ನ ಕೂದಲು ಕಿತ್ತಾಕ್ತೀಯ ನೀನು? ಹಾಂ ಏನೇ ಅವನೇ? ಅಮ್ಮಗೆ ಏನೂ ಲಿಕ್ವಿಡ್ ಕೊಟ್ಟಿಲ್ಲ ಆ್ಯಂಡ್ ಸಾಲಿಡ್ ಕೂಡ ಕೊಟ್ಟಿಲ್ಲ. ನೆಕ್ಸ್ಟ್ ಮಂತ್ 5ಇಂದ ನೀರು ಕುಡಿಸೋದಕ್ಕೆ ಹೇಳಿದ್ದಾರೆ ಡಾಕ್ಟರು. ನೋಡಬೇಕು, 5ಇಂದನೇ ಕುಡಿಸ್ತೀವಿ, ಅಲ್ಲಿವರೆಗೂ ಏನು ಕುಡಿಸಲ್ಲ. ಯಾಕಂದರೆ ಈ ಮಂತ್ August 27ಗೆ, ಓ ಮೈ ಗಾಡ್ ಜಗ್ಬೇಡ ಕೂದಲು, August 27ಗೆ 5 ಕಂಪ್ಲೀಟಾಗಿ 6 ಮಂತ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗಿಂದ 5 ಮತ್ತು September 5ಗೆ ಟೀಚರ್ಸ್ ಡೇ ದಿನ ನೆನ್ಪಿಟ್ಕೊಳ್ಳಿ ಅಂತಂದೇಳಿ, ಟೀಚರ್ಸ್ ಡೇ ದಿನದಿಂದನೇ ಸ್ಟಾರ್ಟ್ ಮಾಡು ಅಂತಂದು ಹೇಳಿದರು. ಐ ಮೀನ್ ನೀರು ಕುಡಿಯೋದಕ್ಕೆ. ಸರಿ ಆಯ್ತಮ್ಮ, ನನ್ನ ಕೂದಲೆಲ್ಲ ಹಾಳು ಮಾಡ್ತಾಳೆ ಗೈಸ್ ಇವಳು. ಮೊದಲೇ ಹಾಳಾಗಿದೆ, ಇವಾಗ ಇನ್ನೂ ಹಾಳು ಮಾಡ್ತಾಳೆ ಇವಳು. ಸರಿ ಆಯಿತು, ಬಾಯ್ ಹೇಳು. ಬಾಯ್ ಅಮ್ಮ, ಬಾಯ್ ಬಾಯ್. ಓಕೆ ಗೈಸ್, ಆಮೇಲೆ ಸಿಗ್ತೀನಿ, ಬಾಯ್. ಅಮ್ಮು ಜೊತೆ ಎಲ್ಲ ಆಟ ಆಡಿ ನಾನು ನೈಟ್ ಊಟ ಮಾಡ್ಕೊಂಡು ಮಲ್ಕೊಂಬಿಡೋಣ, ಸುಸ್ತಾಗಿಬಿಟ್ಟಿದೆ ಅಂತಂದೇಳಿ ನಾನು ಮಲ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಮಯು ಕೂಡ ಊಟ ಮಾಡಿದ್ದೆ, ಅವ್ರ ಪಪ್ಪನ ಊಟ ಮಾಡಿಸೋದು, ಅವನಿಗೆ ಊಟ ಮಾಡಿಸಿದ್ರು.
ಆ್ಯಂಡ್ ಎಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾಯಿ ಬೊಗಳ್ತಾ ಇದೆ ಅಂತಂದೇಳಿ ಇವನಿಲ್ಲಿ ಎದ್ರುಕೊಂಡು ಮಲ್ಕೊಂಡ. ಎಸ್, ಇದು ಆಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.